ಸ್ನೇಹಿತರೆ ನಮಸ್ಕಾರ. ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳನ್ನು ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಕೂಡ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಬಿಜೆಪಿಗರಿಂದ ಅಪಪ್ರಚಾರ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಿಡಿ. ಮತ್ತೊಂದೆಡೆಯಲ್ಲಿ ಕೂಡ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದಂತ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಕೂಡ ವಿಡಿಯೋನು ಪೂರ್ತಿಯಾಗಿ ನೋಡಿ. ವಾಣಿಜ್ಯ ಸಿಲಿಂಡರ್ ಪಡೆಯಲು ಕೂಡ ಹೊಸ ನಿಯಮ ಜಾರಿಗೆ ತಂದ ಸರ್ಕಾರ. ಸದನದಲ್ಲಿ ಕೆ.ಎಚ್. ಮುನಿಯಪ್ಪನವರು ಕೂಡ ಹೇಳಿಕೆ, ಎಲ್ಲಾ ಸುದ್ದಿಗಳನ್ನು ಬಂದಿದೆ ಸ್ನೇಹಿತರೆ. ಮತ್ತೊಮ್ಮೆ ಲಾಕ್ಡೌನ್ ಬಗ್ಗೆ ಕೂಡ ಪ್ರಧಾನಿ ಮೋದಿ ಅವರಿಂದ ಮುನ್ನೆಚ್ಚರಿಕೆ. ಪ್ರತಿಯೊಂದು ಸವಾಲಿಗೂ ಕೂಡ ಸಿದ್ಧರಾಗಿರಿ, ಯುದ್ಧ ದೀರ್ಘಕಾಲ ಆಗಬಹುದು. ಕೋವಿಡ್ ಸಮಯದಲ್ಲೂ ಕೂಡ ಯಾವ ರೀತಿಯ ಒಗ್ಗಟ್ಟಾಗಿದೆಯೋ ಮತ್ತೊಮ್ಮೆ ಒಗ್ಗಟ್ಟಾಗಿರಬೇಕು ಎಂದು ಪ್ರಧಾನಿ ಮೋದಿ ಅವರು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಕೂಡ ಕರೆದಿದ್ದಾರೆ. ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ. ಚಿನ್ನದ ಬೆಲೆ ಕೂಡ ಪಾತಾಳಕ್ಕೆ ಕುಸಿತ ಕಂಡಿದೆ. 1,28,000 ಆಗಲಿದೆ. ಮಾಡುವುದಕ್ಕೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಕೂಡ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದೇನೆಂದರೆ ಪಡಿತರ ಅಂಗಡಿ ಮತ್ತು ಗೋದಾಮುಗಳಿಗೆ ಸಿಸಿಟಿವಿ ಅಳವಡಿಸಿ ಕುರಿತಂತೆ ಸಚಿವ ಮುನಿಯಪ್ಪನವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನೀಡಲಾಗುತ್ತಿರುವಂತಹ ಅಕ್ಕಿಯನ್ನು ಪಾರದರ್ಶಕವಾಗಿ ಸರಬರಾಜು ಮಾಡಲು ಹಾಗೂ ಕಾಳಸಂತೆಯಲ್ಲಿ ಕೂಡ ಅಕ್ಕಿ ಮಾರಾಟವನ್ನು ನಿಯಂತ್ರಿಸಲು ರಾಜ್ಯದ ಎಲ್ಲಾ ಪಡಿತರ ಅಂಗಡಿಗಳಿಗೆ ಸಿಸಿಟಿವಿ ಕಡ್ಡಾಯವಾಗಿ ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಕೆ.ಎಚ್. ಮುನಿಯಪ್ಪನವರು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಬಡವರಿಗೆ ಸಿಗಬೇಕಾದಂತ ಅಕ್ಕಿ, ಅನ್ನಭಾಗ್ಯ ಅಕ್ಕಿ ಅವ್ಯವಹಿತವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಇದೇ ಬಡವರಿಗೆ ಸಿಗಬೇಕಾದಂತ ಅಕ್ಕಿ ಇತರೆ ರೈಸ್ ಮಿಲ್ ಹೋಗುತ್ತಿದೆ. ಪಡಿತರ ಸಾಗುತ್ತಿರುವ ಲಾರಿಗಳಿಗೆ ಹಳದಿ ಬಣ್ಣ ಕೂಡ ಇರಬೇಕೆಂಬ ನಿಯಮ ಕೂಡ ಪಾಲನೆ ಆಗುತ್ತಿಲ್ಲ. ಹಾಗಾಗಿ ಸಿಸಿಟಿವಿ, ಜಿಪಿಎಸ್ ಟ್ರ್ಯಾಕ್ ಅನ್ನು ಕೂಡ ಮುಂದೆ ಅಳವಡಿಸುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 20,000 ನ್ಯಾಯಬೆಲೆ ಅಂಗಡಿಗಳಲ್ಲಿ ಮೊದಲ ಹಂತದಲ್ಲಿ ಈ ಒಂದು ಸಿಸಿಟಿವಿ ಕ್ಯಾಮೆರಾ ಹಾಗೂ ಎಲ್ಲಾ ಗೋದಾಮುಗಳಿಗೆ ಸಿಸಿಟಿವಿ ಅಳವಡಿಕೆಗಳನ್ನು ಸರ್ಕಾರ ತೀರ್ಮಾನಿಸಿದೆ ಎಂದು ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಏನು? ನೀವು ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಯುದ್ಧದ ಪರಿಣಾಮದಿಂದ ಭಾರತದಲ್ಲಿ ವಾಣಿಜ್ಯ LPG ಸಿಲಿಂಡರ್ ಮತ್ತು ಗೃಹ ಬಳಕೆ ಸಿಲಿಂಡರ್ ಕೂಡ ದೊಡ್ಡ ವ್ಯತ್ಯಾಸ ಉಂಟಾಗಿದೆ. ಇದೇ ನಡುವೆ ಈಗ ವಾಣಿಜ್ಯ ಸಿಲಿಂಡರ್ ಪಡೆದುಕೊಳ್ಳಲು ಕೂಡ ಸರ್ಕಾರ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಹೌದು, ಸ್ವತಃ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಕೂಡ ಇದರ ಬಗ್ಗೆ ಇಂದು ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಡುಗೆ ಅನಿಲ ಕೊರತೆ ಮತ್ತು ಕಾಳಸಂತೆಯಲ್ಲಿ LPG ಮಾರಾಟವನ್ನು ತಡೆಗಟ್ಟಲು ಇನ್ನು ಮುಂದೆ ವಾಣಿಜ್ಯ ಬಳಕೆ ಸಿಲಿಂಡರ್ ಪಡೆದುಕೊಳ್ಳುವವರು ಕೂಡ ಕಡ್ಡಾಯವಾಗಿ GAIL ಅಂದ್ರೆ ಗೇಲ್ ಸಂಸ್ಥೆಯನ್ನು ಕೂಡ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಕೆ.ಎಚ್. ಮುನಿಯಪ್ಪನವರು ಕೂಡ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ತಡೆಗಟ್ಟಲು ಎಲ್ಲ ವಾಣಿಜ್ಯ ಬಳಕೆದಾರರು ಕೂಡ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ GAIL ನಲ್ಲಿ ಕೂಡ ಆನ್ಲೈನ್ ಮೂಲಕ ಅಥವಾ ಅಪ್ಲೈಡ್ ಮೂಲಕ ತಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಳುವುದು ಕಡ್ಡಾಯ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮತ್ತು ಬರೆದ ಹಿನ್ನೆಲೆ ವಾಣಿಜ್ಯ ಬಳಕೆದಾರರು ಕೂಡ ದೈನಂದಿನ ಬೇಡಿಕೆಯಲ್ಲಿ ಕೂಡ 20% ಸಿಲಿಂಡರ್ ಪೂರೈಸಲು ಕೇಂದ್ರ ನಮಗೆ ಒಪ್ಪಿಗೆ ನೀಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಇನ್ನು ಮುಂದೆ ಪ್ರತಿದಿನ ರಾಜ್ಯಾದ್ಯಂತ 16,105 ಸಿಲಿಂಡರ್ಗಳನ್ನು ಒಂದು ಸರಬರಾಜು ಮಾಡುವ ಬಗ್ಗೆ ಕೆ.ಎಚ್. ಮುನಿಯಪ್ಪನು ಕೂಡ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿದಿನ ಶಿಕ್ಷಣ ಸಂಸ್ಥೆಗಳಿಗೆ 4,200 ಸಿಲಿಂಡರ್, ಸರ್ಕಾರಿ ಸಂಸ್ಥೆಗಳಿಗೆ, ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಗಳಿಗೆ ಪ್ರತಿದಿನ 1,200 ಸಿಲಿಂಡರ್, ಕೃಷಿ ಸಂಬಂಧಿತ ಬಳಕೆದಾರರಿಗೆ ಪ್ರತಿನಿತ್ಯ 500 ಸಿಲಿಂಡರ್, ಹೋಟೆಲ್ ಸೇರಿದಂತೆ ಇತರ ವಾಣಿಜ್ಯ ಉದ್ದೇಶಗಳಿಗೆ ಪ್ರತಿದಿನ 10,000 ಸಿಲಿಂಡರ್ ಮತ್ತು ತುರ್ತು ಪರಿಸ್ಥಿತಿಗೆ 205 ಸಿಲಿಂಡರ್ ಮೀಸಲಿಡಲಾಗುವುದು. ಈ ಮೂಲಕ ಪ್ರತಿದಿನ 16,105 ಸಿಲಿಂಡರ್ ಅನ್ನ ಹಂಚಿಕೆ ಮಾಡುವ ಬಗ್ಗೆ ಕೆ.ಎಚ್. ಮುನಿಯಪ್ಪನವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ವಾಣಿಜ್ಯ ಬಳಕೆದಾರರು ಕೂಡ ಈಗ
ಗೋಲ್ನಲ್ಲಿ ತಮ್ಮ ಹೆಸರನ್ನು ಕೂಡ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದ್ರೆ ಕಮೆಂಟ್ ನಲ್ಲಿ ಸಿಲಿಂಡರ್ ಎಂದು ಕಮೆಂಟ್ ಮಾಡಿ. ಬನ್ನಿ ಇದೀಗ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮತ್ತೊಮ್ಮೆ ಕೊರೋನಾ ರೀತಿಯಲ್ಲಿ ಕೂಡ ಲಾಕ್ಡೌನ್ ಆಗುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಹೌದು, ಪ್ರತಿಯೊಂದು ಸವಾಲಿಗೂ ಕೂಡ ಸಿದ್ಧರಾಗಿರಿ. ಯುದ್ಧ ದೀರ್ಘಕಾಲವಾಗಬಹುದು. ಕೊರೋನಾ ಸಮಯದಲ್ಲೂ ಕೂಡ ಯಾವ ರೀತಿ ಒಗ್ಗಟ್ಟು ತೋರಿಸಿದರೂ ಮತ್ತೊಮ್ಮೆ ಆಸಕ್ತಿಯಾಗಿ ತೋರಿಸಬೇಕು ಎಂದು ಪ್ರಧಾನಿ ಮೋದಿ ಅವರು ಕೂಡ ಇಂದು ಕರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮಂಗಳವಾರ ರಾಜ್ಯಸಭೆ ಉದ್ದೇಶಿಸಿ ಮಾತನಾಡಿದಂತ ಪ್ರಧಾನಿ ಮೋದಿ ಅವರು ಕೂಡ ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಅಮೆರಿಕ ಇರಾನ್ ಯುದ್ಧದ ಉಂಟಾಗುವ ಸವಾಲುಗಳನ್ನು ಎದುರಿಸಲು ನಾಗರಿಕರು ಕೂಡ ರೆಡಿಯಾಗಿರಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಕೂಡ ಆಗುತ್ತಿರುವ ವ್ಯತ್ಯಾಸವು ಕೂಡ ಮತ್ತು ಹೆಚ್ಚುತ್ತಿರುವ ಹಣದುಬ್ಬರಗಳು ದೊಡ್ಡ ಮಟ್ಟದ ಪರಿಣಾಮ ಕೂಡ ಬೀರಬಹುದು. ಹಾಗಾಗಿ ಒಗ್ಗಟ್ಟಾಗಿರಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಒತ್ತಾಯಿಸುತ್ತೇನೆ, ಈ ಒಂದು ಯುದ್ಧದ ಪರಿಣಾಮವು ಕೂಡ ಭಾರತದ ಮೇಲೂ ಕೂಡ ಬೀರಲಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳು ಕೂಡ ಅಸ್ವಸ್ಥಗೊಂಡಿದ್ದು, ಪೆಟ್ರೋಲ್, ಡೀಸೆಲ್, ಅನಿಲ ಮತ್ತು ರಸಗೊಬ್ಬರಗಳನ್ನು ನಿಯಮಿತ ಪೂರೈಕೆಯಲ್ಲಿ ಕೂಡ ಅಡ್ಡಿಯಾಗಲಿದೆ. ಈ ಪರಿಸ್ಥಿತಿ ಭಾರತಕ್ಕೆ ಅಳವಡಿಕೆ ಆಗಬಾರದು. ಸರ್ಕಾರವು ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮೇಲ್ವಿಚಾರಣೆಗೆ ಸಭೆ ಮಾಡ್ತಾ ಇದೆ ಎಂದು ಮೋದಿ ಅವರು ಕೂಡ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಪಾತಾಳಕ್ಕೆ ಕುಸಿತಾ ಇದೆ. ಹೌದು, ಜಾಗತಿಕ ಮಾರಾಟದಲ್ಲಿ ಏರಿಳಿತ ನಡುವಿನ ಹಳದಿ ಲೋಹ ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಸಾಮಾನ್ಯವಾಗಿ ಯುದ್ಧದ ಸಮಯದಲ್ಲಿ ಪ್ರತಿ ಬಾರಿ ಏರಿಕೆ ಆಗುತ್ತಿದ್ದಂತ ಚಿನ್ನ ಈ ಬಾರಿ ಐಶ್ವರ್ಯ ಎನ್ನುವಂತ ಅಚ್ಚರಿ ರೀತಿಯಲ್ಲಿ ಕೂಡ ಇಳಿಕೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, 1,82,000ವರೆಗೆ ಮುಟ್ಟಿದ್ದು 10 ಗ್ರಾಂ 24 ಕ್ಯಾರೆಟ್ ಬಂಗಾರ ಮಾರ್ಚ್ 24ರಂದು ಕುಸಿತ 1,37,000 ರೂಪಾಯಿಗೆ ಆಗಿದೆ. ಅಂದರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕೂಡ ದೊಡ್ಡ ಮಟ್ಟದ ಕುಸಿತ ಈಗ ಮತ್ತೆ ಮುಂದುವರಿಯಲಿದೆ. ಸ್ನೇಹಿತರೆ, ಇದೀಗ ಚಿನ್ನದ ಬೆಲೆಯಲ್ಲೂ ಕೂಡ ಮತ್ತೊಮ್ಮೆ ಕುಸಿತವಾಗಲಿದೆ. 10 ಗ್ರಾಂ 24 ಕ್ಯಾರೆಟ್ ಬಂಗಾರ ರೇಟ್ನಲ್ಲಿ 1,37,000 ಎಂದು ಹೇಳಲಾಗ್ತದೆ. ಇತ್ತ ಬೆಳ್ಳಿ ಬೆಲೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಲಿದೆ. 1 ಕೆಜಿ ಬೆಳ್ಳಿ ದರಲ್ಲೂ ಕೂಡ ಈಗ 2,30,000 ರೂಪಾಯಿ. ಹೌದು, ಈ ಒಂದು ಹಿಂದೆ 4,20,000 ರೂಪಾಯಿ ಗರಿಷ್ಠ ದಾಖಲೆ ಮುಟ್ಟಿತ್ತು. ಈಗ ಬೆಳ್ಳಿಯಲ್ಲಿ ಕೂಡ ಶೇಕಡಾ 50% 4 ಲಕ್ಷ ಅನುಪಾನು ಖರೀದಿ ಮಾಡಿರುವವರು ಕೂಡ ದೊಡ್ಡ ಮಟ್ಟದ ನಷ್ಟವನ್ನೇ ಎದುರಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಮಧ್ಯ ಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆಯಾಗಲಿದೆ. ಅಮೆರಿಕನ್ ಡಾಲರ್ ಬಲಿಷ್ಠವಾಗಿದೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಚಿನ್ನ ಬೆಳ್ಳಿ ಕೂಡ ಕುಸಿತವಾಗುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಿರಬೇಕು, ಏರಿಕೆ ಆಗಬೇಕು ಎಂಬುದನ್ನು ಕೂಡ ನಿಮ್ಮ ಕಮೆಂಟ್ ಮೂಲಕ ಮಾಡ್ತಾ ಇರಿ. ಮಾಹಿತಿಗೆ